ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸುತ್ತಿರುವ ವಿಜಯ್ ಕುಟುಂಬ ಹೇಗಿದೆ? ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರು? ತಲಪತಿ ಮಗ ಈಗ ಏನ್ ಮಾಡ್ತಿದ್ದಾನೆ ಗೊತ್ತಾ? ತ್ರಿಷಾ ಜೊತೆ ಪ್ರೀತಿ ರಹಸ್ಯ ಬಯಲಾಗಿ ಪತ್ನಿ ಡಿವೋರ್ಸ್ ಕೊಟ್ರ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜೋಸೆಫ್ ವಿಜಯ್ ನಟ. ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳು ಚಿತ್ರರಂಗದ ಖ್ಯಾತ ನಟ. ದೇಶದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಇವರು ಒಬ್ರು. 1974ರಲ್ಲಿ ಜನಿಸಿದ ಇವರಿಗೆ ಈಗ 52 ವರ್ಷ ವಯಸ್ಸಾಗಿದೆ. 69ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಒಂದಕ್ಕಿಂತ ಒಂದು ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಹಲವು ಅವಾರ್ಡ್ಗಳು ಕೂಡ ಒಲಿದಿದ್ದು ತಲಪತಿ ಅನ್ನೋ ಬಿರುದು ಕೂಡ ಇದೆ. ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಕೂಡ ಹೊಂದಿದ್ದಾರೆ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಇನ್ನು ತಮಿಳಗ ವೆಟ್ರಿ ಕಲಗಂ ಅನ್ನೋ ಪಕ್ಷ ಕಟ್ಟಿ ರಾಜಕೀಯಕ್ಕೂ ಇಳಿದಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಪೆರಂಬೂರು ಮತ್ತು ತ್ರಿಚಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಿದ್ದಾರೆ. ಎಸ್.ಎ. ಚಂದ್ರಶೇಖರ್ ತಂದೆ. ತಲಪತಿ ವಿಜಯ್ ತಂದೆ ಎಸ್.ಎ. ಚಂದ್ರಶೇಖರ್ ಅಂತ. ಇವರು ಕೂಡ ಖ್ಯಾತ ನಿರ್ದೇಶಕ, ನಿರ್ಮಾಪಕ, ಸ್ಕ್ರೀನ್ ರೈಟರ್ ಮತ್ತು ನಟನಾಗಿ ಗುರುತಿಸಿಕೊಂಡಿದ್ರು. ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿ ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ರು. 70ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದು ಹಲವು ಹಿಟ್ ಸಿನಿಮಾಗಳನ್ನ ಕೂಡ ಕೊಟ್ಟಿದ್ದಾರೆ. 2000ನೇ ಇಸ್ವಿ ಬಳಿಕ ಸಿನಿ ಕ್ಷೇತ್ರ ಬಿಟ್ಟು ಉದ್ಯಮ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ಶೋಭಾ ತಾಯಿ. ವಿಜಯ್ ತಾಯಿ ಹೆಸರು ಶೋಭಾ ಅಂತ. ಇವರು ಕೂಡ ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡಿದ್ರು. ಹಿನ್ನೆಲೆ ಗಾಯಕಿಯಾಗಿ, ನಿರ್ಮಾಪಕಿಯಾಗಿ ಮತ್ತು ನಿರ್ದೇಶಕಿಯಾಗಿಯೂ ಕೆಲಸ ಮಾಡಿದ್ದಾರೆ. 10 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರೆ 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸ್ಟೋರಿ ಬರೆದಿದ್ದಾರೆ. 1973ರಲ್ಲಿ ನಿರ್ದೇಶಕ ಎಸ್.ಎ. ಚಂದ್ರಶೇಖರ್ ರನ್ನ ಮದುವೆ ಆದ್ರು. ದಂಪತಿಗೆ 2 ಮಕ್ಕಳಿದ್ರು. ಅವರೇ ವಿಜಯ್ ಮತ್ತು ವಿದ್ಯಾ. ಆದರೆ ಮಗಳು ವಿದ್ಯಾ 2ನೇ ವಯಸ್ಸಿಗೆ ಸಾವನ್ನಪ್ಪಿದ್ರು. ಸಂಗೀತ ಸ್ವರ್ಣಲಿಂಗಂ ಹೆಂಡತಿ. ವಿಜಯ್ ಹೆಂಡತಿ ಸಂಗೀತ ಸ್ವರ್ಣಲಿಂಗಂ. ಇವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಯುನೈಟೆಡ್ ಕಿಂಗ್ಡಮ್ ನಲ್ಲಿ. ಇವರ ತಂದೆ ಶ್ರೀಲಂಕಾ ಮೂಲದ ಉದ್ಯಮಿಯಾಗಿದ್ದು ಯುಕೆಯಲ್ಲಿ ಸೆಟಲ್ ಆಗಿದ್ರು. ವಿಜಯ್ ಅಭಿಮಾನಿಯಾಗಿದ್ದ ಸಂಗೀತ ಒಂದ್ಸಲ ಬಂದು ವಿಜಯ್ನ ಮೀಟ್ ಮಾಡಿದ್ರು. ನಂತರ ವಿಜಯ್ ಕೂಡ ಆಕೆಯನ್ನ ಮನೆಗೆ ಕರ್ಕೊಂಡು ಹೋಗಿ ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ರು. ಇದಾದ್ಮೇಲೆ ವಿಜಯ್ ಮತ್ತು ಸಂಗೀತ ಕುಟುಂಬದ ನಡುವೆ ಸ್ನೇಹ ಬೆಳೀತು. 3 ವರ್ಷಗಳ ಬಳಿಕ ಎರಡೂ ಮನೆ ಕಡೆಯವರು ಸಂಗೀತ ಮತ್ತು ವಿಜಯ್ಗೆ ಮದುವೆ ಮಾಡಲು ನಿರ್ಧರಿಸಿದ್ರು. ಇದಕ್ಕೆ ವಿಜಯ್ ಮತ್ತು ಸಂಗೀತ ಕೂಡ ಒಪ್ಕೊಂಡ್ರು. ಅದರಂತೆ 1999ರಲ್ಲಿ ಇಬ್ಬರು ಮದುವೆ ಆದ್ರು. ಸಂಗೀತ ಹಿಂದೂ ಧರ್ಮಕ್ಕೆ ಸೇರಿದವರು. ಇವರಿಗೆ ಪಬ್ಲಿಸಿಟಿ ಅಂದ್ರೆ ಆಗಲ್ಲ. ಹೀಗಾಗಿ ಮೀಡಿಯಾ ಮುಂದೆ ಹೆಚ್ಚಾಗಿ ಕಾಣಿಸಿಕೊಳ್ಳಲ್ಲ. ಮಕ್ಕಳು ಮತ್ತು ಕುಟುಂಬದ ಕಡೆಗೆ ಗಮನ ಕೊಡ್ತಾ ಬಂದಿದ್ದಾರೆ. ಆದ್ರೀಗ 27 ವರ್ಷಗಳ ದಾಂಪತ್ಯದ ಬಳಿಕ ಸಂಗೀತ ವಿಜಯ್ಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಪತಿಗೆ ಬೇರೆ ಅಕ್ರಮ ಸಂಬಂಧ ಇರೋದು ಈ ನಿರ್ಧಾರಕ್ಕೆ ಕಾರಣ ಅಂತಲೂ ಹೇಳ್ಕೊಂಡಿದ್ದಾರೆ. ಜೇಸನ್ ಸಂಜಯ್ ಮಗ. ವಿಜಯ್ ಮತ್ತು ಸಂಗೀತ ದಂಪತಿಯ ಮಗ ಜೇಸನ್ ಸಂಜಯ್. ಇವರು ಲಂಡನ್ ಮತ್ತು ಕೆನಡಾಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕುರಿತು ಡಿಗ್ರಿ ಪಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಜೇಸನ್ ಸಿನಿ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ತಮ್ಮ ಮೊದಲ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಅಂದಹಾಗೆ ಜೇಸನ್ಗೆ 25 ವರ್ಷ ವಯಸ್ಸಾಗಿದೆ. 2009ರಲ್ಲಿ ಜೇಸನ್ ಬಾಲನಟನಾಗಿಯೂ ವಿಜಯ್ ಜೊತೆ ಕಾಣಿಸಿಕೊಂಡಿದ್ರು. ಇದೀಗ ತಂದೆ ತಾಯಿ ಡಿವೋರ್ಸ್ ವಿಷಯ ಹೊರಬರ್ತಿದ್ದಂತೆ ಜೇಸನ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ತಂದೆಯನ್ನ ಅನ್ಫಾಲೋ ಮಾಡಿದ್ದಾರೆ. ಈ ಮೂಲಕ ಮಗ ಜೇಸನ್ ತಾಯಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೆಟ್ಟಿಗರು ಮಾತಾಡ್ತಿದ್ದಾರೆ. ದಿವ್ಯಾ ಸಾಶಾ ಮಗಳು. ವಿಜಯ್ ಸಂಗೀತ ದಂಪತಿಯ ಮಗಳು ದಿವ್ಯಾ ಸಾಶಾ. 20 ವರ್ಷದ ದಿವ್ಯಾಗೂ ಪಬ್ಲಿಸಿಟಿಯ ಹುಚ್ಚಿಲ್ಲ. ತಾಯಿಯಂತೆ ಪ್ರೈವೇಟ್ ಜೀವನ ನಡೆಸ್ತಿದ್ದಾರೆ. ಮೀಡಿಯಾ ಮುಂದೆ ಹೆಚ್ಚಾಗಿ ಬರೋದಿಲ್ಲ. ಚೆನ್ನೈನ ಅಮೆರಿಕನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ಬ್ಯಾಡ್ಮಿಂಟನ್ ನಲ್ಲಿ ಮುಂದಿದ್ದ ದಿವ್ಯಾ ಸಾಶಾ ಹಲವು ಪ್ರಶಸ್ತಿಗಳನ್ನ ಕೂಡ ಗೆದ್ದಿದ್ದಾರೆ. ಸದ್ಯದಲ್ಲೇ ವಿದೇಶಕ್ಕೆ ಹೋಗಿ ಓದು ಕಂಟಿನ್ಯೂ ಮಾಡುವ ಪ್ಲಾನ್ ಹೊಂದಿದ್ದಾರೆ. ತ್ರಿಷಾ ಕೃಷ್ಣನ್ ಗೆಳತಿ. ತಮಿಳು ಮತ್ತು ತೆಲುಗು ಸಿನಿರಂಗದಲ್ಲಿ ತೊಡಗಿಸಿಕೊಂಡವರು ತ್ರಿಷಾ ಕೃಷ್ಣನ್. ಈಕೆ ಕನ್ನಡದಲ್ಲಿ ಅಪ್ಪು ಪುನೀತ್ ರಾಜ್ಕುಮಾರ್ ಜೊತೆ ಪವರ್ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ. BBA ಶಿಕ್ಷಣ ಪಡೆದಿರುವ ತ್ರಿಷಾ 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಕೆಗೆ ಈಗ 42 ವರ್ಷ ವಯಸ್ಸಾಗಿದೆ. 2015ರಲ್ಲಿ ಉದ್ಯಮಿ ವರುಣ್ ಮನಿಯನ್ ಜೊತೆ ತ್ರಿಷಾ ಎಂಗೇಜ್ ಆಗಿದ್ರು. ಆದರೆ ನಂತರದಲ್ಲಿ ಅದು ಮುರಿದು ಬಿತ್ತು. ಬಾಹುಬಲಿ ಖ್ಯಾತಿಯ ರಾಣಾ ದಗ್ಗುಬಾಟಿ ಜೊತೆಗೂ ತ್ರಿಷಾ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಕೂಡ ಸುದ್ದಿ ಆಗಿತ್ತು. ಇದೀಗ ತಲಪತಿ ವಿಜಯ್ ಜೊತೆ ಅಫೇರ್ ಇದೆ ಅಂತ ವರದಿಯಾಗಿದೆ. ಅದಕ್ಕೆ ಸರಿಯಾಗಿ ತ್ರಿಷಾ ಮತ್ತು ವಿಜಯ್ ಮದುವೆಯೊಂದಕ್ಕೆ ಗಂಡ ಹೆಂಡತಿ ತರ ಒಟ್ಟೊಟ್ಟಿಗೆ ಹೋಗ್ ಬಂದಿದ್ದಾರೆ. ತಲಪತಿ ವಿಜಯ್ ಆಸ್ತಿ ಎಷ್ಟು? ತಲಪತಿ ವಿಜಯ್ ಬಳಿ 603 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ವಿಜಯ್ ಬಳಿ ಟೊಯೋಟಾ ವೆಲ್ಫೈರ್, ಲೆಕ್ಸಸ್ ಮತ್ತು 2 BMW ಸೇರಿದಂತೆ 5 ಕಾರುಗಳಿವೆ. ಜೊತೆಗೆ ಒಂದು TVS XL ಕೂಡ ಇದೆ.
ಇನ್ನು ವಿಜಯ್ 883 ಗ್ರಾಂ ತೂಕದ ಚಿನ್ನಾಭರಣ ಹೊಂದಿದ್ದಾರೆ. 2024-25ನೇ ಸಾಲಿನಲ್ಲಿ ತಮ್ಮ ಆದಾಯ 184 ಕೋಟಿ 53 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಇನ್ನು ಹೆಂಡತಿ ಜೊತೆ ಡಿವೋರ್ಸ್ ಕಂಪ್ಲೀಟ್ ಆಗಿಲ್ಲವಾದ್ದರಿಂದ ವಿಜಯ್ ತಮ್ಮ ಅಫಿಡವಿಟ್ ನಲ್ಲಿ ಸಂಗೀತ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಸಂಗೀತ ಹೆಸರಲ್ಲಿ 18 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ, ಆದರೆ ಯಾವುದೇ ಕಾರುಗಳಿಲ್ಲ. ಜೊತೆಗೆ 3 kg 132 ಗ್ರಾಂ ತೂಕದ ಚಿನ್ನಾಭರಣ ಇದ್ದು 134 ಕ್ಯಾರೆಟ್ನ ವಜ್ರ ಕೂಡ ಇದೆ. ಸ್ನೇಹಿತರೆ, ಇದು ತಮಿಳು ನಟ ತಲಪತಿ ವಿಜಯ್ ಕುಟುಂಬದ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಈ ಸಲ ವಿಜಯ್ ಅವರ ಟಿವಿಕೆ ಅಂದ್ರೆ ತಮಿಳಗ ವೆಟ್ರಿ ಕಲಗಂ ಪಕ್ಷ ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದೆ. ಹಾಗಾದ್ರೆ ತಮಿಳುನಾಡಲ್ಲಿ ವಿಜಯ ಪತಾಕೆ ಹಾರಿಸ್ತಾರಾ? ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.